ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಎನ್ಇಪಿ 2020ಕ್ಕೆ ಬದಲಾಗಿ ಎಸಿಪಿ 2026 ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಹೌದು, ಎನ್ಇಪಿಯನ್ನ ಸಂಪೂರ್ಣವಾಗಿ ಬೇಡ ಅಂದಿರುವಂತಹ ರಾಜ್ಯ ಸರ್ಕಾರ 2023ರಲ್ಲಿ ಪ್ರೊಫೆಸರ್ ಸುಖದೇವ್ ತೋರೆಟ್ ಅನ್ನುವಂತಹ ಒಬ್ಬ ಪ್ರೊಫೆಸರ್ ನೇತೃತ್ವದಲ್ಲಿ ರಾಜ್ಯ ಶಿಕ್ಷಣ ನೀತಿ ಆಯೋಗವನ್ನು ರಚನೆ ಮಾಡಿತ್ತು. ಈಗಾಗಲೇ 2 ಬಾರಿ ತನ್ನ ಮಧ್ಯಂತರ ವರದಿ ಮತ್ತು ಅಂತಿಮ ವರದಿಯನ್ನು ಕೊಟ್ಟಿರುವಂತಹ ಈ ಸಮಿತಿಯ ಶಿಫಾರಸುಗಳೇನೇನಿದಾವೆ, ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನು ಬದಲಾವಣೆಗಳಾಗಲಿದ್ದಾವೆ, ಸಂಪೂರ್ಣವಾಗಿ ಪಿಯುಸಿ ಕಾನ್ಸೆಪ್ಟ್ ಅನ್ನು ತೆಗೆದುಹಾಕಿ 9ರಿಂದ 12ನೇ ತರಗತಿವರೆಗಿನ ಹೈಸ್ಕೂಲ್ ಕಾನ್ಸೆಪ್ಟ್ ಅನ್ನು ಜಾರಿಗೆ ತರೋದಿರಬಹುದು, ಅಥವಾ LKG UKG ಕಾನ್ಸೆಪ್ಟ್ ಇರಬಹುದು, 1ರಿಂದ 8ನೇ ತರಗತಿವರೆಗಿನ ಪ್ರಾಥಮಿಕ ಶಿಕ್ಷಣ ಇರಬಹುದು, ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿನ ಬದಲಾವಣೆಗಳಿರಬಹುದು, ಇತ್ಯಾದಿ ಎಲ್ಲ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತನಾಡ್ತಾ ಹೋಗೋಣ. ಆತ್ಮೀಯರೇ, ನಿಮಗೆ ಈಗಾಗಲೇ ಗೊತ್ತಿದೆ, ಭಾರತದಲ್ಲಿ ಎನ್ಇಪಿ 2020 ಜಾರಿಗೊಳಿಸಲಾಗಿತ್ತು. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020. ಎನ್ಇಪಿ 2020ಕ್ಕಿಂತ ಮೊದಲು ಎನ್ಇಪಿ 1986 ಜಾರಿಯಲ್ಲಿತ್ತು. ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಜಾರಿಯೊಳಗಿತ್ತು. ಅದನ್ನ ರಿಪ್ಲೇಸ್ ಮಾಡಿದಂತದ್ದು 2020ರಲ್ಲಿ ಬಂದಂತಹ ಎನ್ಇಪಿ 2020. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿನ ಒಂದು ಆಯೋಗ ಎನ್ಇಪಿ 2020 ಸಜೆಸ್ಟ್ ಮಾಡಿತ್ತು. ಶಿಫಾರಸುಗಳನ್ನು ಕೂಡ ಈಗಾಗಲೇ ಅಳವಡಿಸಿಕೊಳ್ಳಲಾಗಿತ್ತು. 3 ವರ್ಷದ ಡಿಗ್ರಿ ಬದಲಿಗೆ 4 ವರ್ಷದ ಡಿಗ್ರಿಯನ್ನು ಕೊಡೋದಾಗಿರಬಹುದು, ಅಥವಾ 5+3+3+4 ಅನ್ನುವಂಥ ಎಜುಕೇಶನ್ ಸಿಸ್ಟಮ್ ಅನ್ನು ಅದು ಸಜೆಸ್ಟ್ ಮಾಡಿತ್ತು. ಅಂದ್ರೆ 5 ವರ್ಷದ ಪೂರ್ವ ಪ್ರಾಥಮಿಕ, 3 ವರ್ಷದ ಪ್ರಾಥಮಿಕ, ಹಾಗೆ ಇನ್ನು 3 ವರ್ಷದ ಮಾಧ್ಯಮಿಕ, ಹಾಗೆ 4 ವರ್ಷದ ಸೀನಿಯರ್ ಸೆಕೆಂಡರಿ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನು ಅದು ಕೊಟ್ಟಿತ್ತು. ಅಂಡ್ ಡಿಗ್ರಿಯನ್ನು ಕೂಡ 4 ವರ್ಷ ಮಾಡಿತ್ತು. ಡಿಗ್ರಿ ಮೇಲೆ PG ಮಾಡಿದಂತವರಿಗೆ 1 ವರ್ಷದ PG ಅನ್ನುವಂತಹ ಆಪ್ಷನ್ ಕೂಡ ಕೊಟ್ಟಿತ್ತು. ಹಿಂಗೆ ಬೇರೆ ಬೇರೆ ಬದಲಾವಣೆಗಳನ್ನ ಎನ್ಇಪಿ 2020 ಸಜೆಸ್ಟ್ ಮಾಡಿತ್ತು, ಶಿಫಾರಸ್ ಕೂಡ ಮಾಡಿತ್ತು. ಆದರೆ ಶಿಕ್ಷಣ ಅನ್ನುವಂತಹ ವಿಷಯ ಸಮವರ್ತಿ ಪಟ್ಟಿಯಲ್ಲಿ ಬರೋದ್ರಿಂದ ರಾಜ್ಯ ಸರ್ಕಾರಕ್ಕೂ ಶಿಕ್ಷಣದ ಮೇಲೆ ಕಾನೂನು ಮಾಡುವ ಅಧಿಕಾರ ಇರೋದ್ರಿಂದ ಕರ್ನಾಟಕ ಸರ್ಕಾರ 2020ರ ಎನ್ಇಪಿಯನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ತನ್ನದೇ ಆದ ಎಸಿಪಿಯನ್ನ ಜಾರಿಗೆ ತರುವುದಕ್ಕೆ ನಿರ್ಧಾರವನ್ನು ಮಾಡಿದೆ. ಅಂದ್ರೆ ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವುದಕ್ಕೆ ತೀರ್ಮಾನ ಮಾಡಿ ಇನ್ಮುಂದೆ ಎಲ್ಲ ಬದಲಾವಣೆಗಳೊಂದಿಗೆ ಒಂದು ಹೊಸ ಶೈಕ್ಷಣಿಕ ಕ್ರಾಂತಿಯನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಏನೇನು ಬದಲಾವಣೆಗಳಾಗ್ತಾ ಇದಾವೆ, ಏನೇನು ಶಿಫಾರಸುಗಳನ್ನ ತೋರಟ ಆಯೋಗ ಮಾಡಿದೆ ಅನ್ನುವಂತ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋ ಮೂಲಕ ತಿಳಿತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಮತ್ತು ಮುಂದಿನ ಎಲ್ಲ ಮಾಹಿತಿಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಏನೇನು ಬದಲಾವಣೆಗಳು ಮುಖ್ಯವಾಗಿ ಆಗ್ತಾ ಇದಾವೆ ಅಂದ್ರೆ 8ನೇ ಕ್ಲಾಸಿನ ತನಕ ಕೂಡ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಹಾಗೆ 9ರಿಂದ 12ನೇ ತರಗತಿವರೆಗೆ ಹೈಸ್ಕೂಲ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಸೊ ಇದು ರಾಜ್ಯದ ಶಿಕ್ಷಣ ನೀತಿ ಹೊಸದಾದಂತಹ ಒಂದು ಎಸಿಪಿಯನ್ನು ಜಾರಿಗೆ ತರ್ತಾ ಇದ್ದಾರೆ. ನಾಳೆ ಅಂದ್ರೆ ಮೇ 7ನೇ ತಾರೀಕು ಅಂದ್ರೆ ಗುರುವಾರ ನಡೆಯಲಿರುವಂತಹ ಒಂದು ರಾಜ್ಯದ ಸಚಿವ ಸಂಪುಟ ಸಭೆಯಲ್ಲಿ ಇದರ ಪರಾಮರ್ಶೆ ಕೂಡ ನಡೆಯುತ್ತೆ. ಇದರ ಸಾಧಕ ಬಾಧಕಗಳ ಚರ್ಚೆ ಕೂಡ ನಡೆಯುತ್ತೆ. ಇದರಲ್ಲಿ ಯಾವ ಅಂಶಗಳನ್ನ ಇಟ್ಕೊಳ್ಬೇಕು, ಯಾವ ಅಂಶಗಳನ್ನ ಪುನರ್ ಪರಿಶೀಲನೆ ಮಾಡಬೇಕು, ಯಾವ ಅಂಶಗಳಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆಗಳ ನಡೆದ ನಂತರ ಅಂತಿಮವಾಗಿ 2026-27 ಅಂದ್ರೆ ಇನ್ನೇನು ಜೂನ್ ನಿಂದ ಆರಂಭ ಆಗ್ತಾ ಇದೆ, ಅದೇ ಶೈಕ್ಷಣಿಕ ಸಾಲಿನಿಂದ 2026ನೇ ಸಾಲಿನಿಂದ ಎಸ್ಸಿಪಿ ಅಂದ್ರೆ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ಜಾರಿಗೊಳಿಸುವ ಎಲ್ಲ ತಯಾರಿ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಸೊ ಇದರಿಂದ ಏನೇನು ಬದಲಾವಣೆಗಳಾಗುತ್ತೆ ಮುಖ್ಯವಾಗಿ ಅಂತಂದ್ರೆ ಶಿಕ್ಷಣ ವ್ಯವಸ್ಥೆಯನ್ನ 3 ಹಂತಗಳಲ್ಲಿ ಇವರು ಡಿವೈಡ್ ಮಾಡಿದ್ದಾರೆ. 2+8+4. ಎನ್ಇಪಿ ಹೆಂಗಿದೆ 5+3+3+4, ಬಟ್ ಎಸ್ಸಿಪಿ ಏನಾಗ್ತಾ ಇದೆ 2+8+4 ಅಂದ್ರೆ 2 ವರ್ಷ LKG UKG, ಇನ್ನು 8 ವರ್ಷದ್ದು ಪ್ರಾಥಮಿಕ ಶಿಕ್ಷಣ 1ರಿಂದ 8ನೇ ತರಗತಿ, +4 ಅಂದ್ರೆ 4 ವರ್ಷದ ಹೈಸ್ಕೂಲು ಅಂದ್ರೆ 9, 10, 11, 12. ಅದರ ಅರ್ಥ PUC ಕಾನ್ಸೆಪ್ಟ್ ಅನ್ನ ಕೈಬಿಟ್ಟು 9, 10, 11, 12 ಒಂದುಗೂಡಿಸ್ಕೊಂಡು ಅದನ್ನೊಂದು ಸಪರೇಟ್ ಆದಂತಹ ಒಂದು ಗುಂಪನ್ನ ಇವರು ರಚನೆ ಮಾಡಿದ್ದಾರೆ. ಹಾಗಾದ್ರೆ ಅದಕ್ಕೆ ಹೇಗೆ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾರೆ? ವಿಷಯವಾರು ಸಪರೇಟ್ ಆಗಿನೇ ಮಾಡಬೇಕಾಗತ್ತೆ. ಅದು ಏನಾಗುತ್ತೆ ಕಾದ್ ನೋಡೋಣ. ಬಹುಶಃ ಈ ಒಂದು ಎಸಿಪಿ ಜಾರಿ ಆದ್ರೆ ಶಿಕ್ಷಕರ ನೇಮಕಾತಿಯ ನಿಯಮಗಳಲ್ಲೂ ಕೂಡ ಖಂಡಿತವಾಗಿಯೂ ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ. ಅದೇನೇನಾಗುತ್ತೆ ಅನ್ನುವಂಥದ್ದು ನಂತರದಲ್ಲಿ ನಾವು ಖಂಡಿತವಾಗಿಯೂ ಚರ್ಚೆ ಮಾಡೋಣ. ಆದ್ರೆ ಆಸ್ ಆಫ್ ನೌ ಪ್ರೊಫೆಸರ್ ಸುಖದೇವ್ ತೋರಟ್ ಅವರು ಕೊಟ್ಟಿರುವಂತಹ ವರದಿ ಆಧಾರದ ಮೇಲೆ ಆ ಆಯೋಗ ಕೊಟ್ಟಿರುವಂತಹ ಒಂದಿಷ್ಟು ಶಿಫಾರಸುಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಶಿಕ್ಷಣ ವ್ಯವಸ್ಥೆನ 2+8+4 ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು LKG UKG ಅನ್ನ ಒಂದು ಗುಂಪಾಗಿ ಕನ್ಸಿಡರ್ ಮಾಡಬೇಕು. 1ರಿಂದ 8ನೇ ತರಗತಿ ಪ್ರಾಥಮಿಕ ಶಿಕ್ಷಣ, 9, 10, 11, 12 ಮತ್ತೊಂದು ಗುಂಪಾಗಿ ಪರಿಗಣಿಸಿ ಹೈಸ್ಕೂಲ್ ಅನ್ನುವಂಥ ಹೆಸರನ್ನ ಮಾಡ್ತಾ ಇದ್ದಾರೆ. ಎನ್ಇಪಿ ನಲ್ಲಿ 4 ಗುಂಪು ಮಾಡಿದ್ದಾರೆ, ಇವರು 3 ಗುಂಪುಗಳನ್ನಾಗಿ ಅದನ್ನ ವಿಂಗಡಣೆ ಮಾಡ್ತಾ ಇದ್ದಾರೆ. ಇನ್ನು 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷವನ್ನ ನಿಗದಿಪಡಿಸಿ 3 ತಿಂಗಳ ವಿನಾಯಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ
9ರಿಂದ 12ನೇ ತರಗತಿಯ ಏನು ಪ್ರೌಢ ಶಿಕ್ಷಣ ಇದೆ, ಈ ಪ್ರೌಢ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಅದನ್ನ ಸಾರ್ವತ್ರಿಕರಣ ಮಾಡ್ತಾ ಇದ್ದಾರೆ. ಬಹುಶಃ ಉನ್ನತೀಕರಿಸಿದ ಪ್ರೌಢಶಾಲೆ ಅನ್ನುವಂತಹ ಹೆಸರಿನಿಂದ 9, 10, 11, 12 ಒಂದೇ ಕಡೆ ಕೊಡಬಹುದು, ಅಥವಾ ಈಗಿರುವಂತಹ PU ಕಾಲೇಜ್ಗಳಲ್ಲಿ 9, 10 ಆರಂಭ ಮಾಡಬಹುದು, ಅಥವಾ ಹೈಸ್ಕೂಲ್ಗಳಲ್ಲಿ 11, 12 ಕೂಡ ಆರಂಭ ಮಾಡುವಂತಹ ಸಾಧ್ಯತೆ ಇದೆ. ಅದೇನೇ ಆಗಿದ್ರೂ ಕೂಡ ವಲಸೆ ಕಾರ್ಮಿಕರ ಮಕ್ಕಳಿಗಾಗಿ ಸಪರೇಟ್ ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡುವಂತದ್ದು ಇರಬಹುದು, ಅತಿಥಿ ಶಿಕ್ಷಕರ ಪದ್ಧತಿಯನ್ನ ತೆಗೆದು ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಗಮನಿಸ್ತಾ ಇದ್ರೆ ಇಲ್ಲಿ ಕೊನೆಗೆ ಅತಿಥಿ ಶಿಕ್ಷಕರ ಪದ್ಧತಿಯನ್ನ ತೆಗೆದು ಗುಣಮಟ್ಟದ ಶಿಕ್ಷಣಕ್ಕೆ ಕಾಯಂ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಕಂಡು ಬರ್ತಾ ಇದೆ. ಸೊ 8th ವರೆಗೂ ಕೂಡ ಇದನ್ನು ಪ್ರೈಮರಿ ಎಜುಕೇಶನ್ ಅಂತಾನೆ ಕರೀತಾರೆ, ನಂತರದಲ್ಲಿ 12th ವರೆಗೂ ಅದನ್ನ ಹೈಸ್ಕೂಲ್ ಅಂತ ಕರೀತಾ ಇದ್ದಾರೆ. ಇದಿಷ್ಟು ಪ್ರೈಮರಿ ಸೆಕ್ಷನ್ ನಲ್ಲಿ. ಆದ್ರೆ ವಿಷಯಗಳ ವಿಂಗಡಣೆ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೂಡ ಬಿತ್ತರಿಸಿಲ್ಲ. ಯಾವ ವಿಷಯಗಳನ್ನು ಕಲಿಸಬೇಕು, ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾ, ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾ ಅನ್ನುವಂತ ಒಂದಿಷ್ಟು ಇನ್ನೂ ಅಂತಿಮವಾದಂತಹ ಚರ್ಚೆಗಳು ನಡೆಯೋದಿದ್ದಾವೆ. ಅದು ಬಹುಶಃ ನಾಳೆ ಅಂದ್ರೆ ಮೇ 7ನೇ ತಾರೀಕಿಗೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ಆಗುತ್ತೆ. ಅದಾದ ನಂತರ ಮತ್ತೊಂದು ಕರಡನ್ನ ಬಿಡ್ತಾರೆ. SEP 2026 ಕರಡು ಬರುತ್ತೆ, ಡ್ರಾಫ್ಟ್ ಬರುತ್ತೆ. ಆ ಡ್ರಾಫ್ಟ್ ಬಂದು ಅಬ್ಜೆಕ್ಷನ್ಸ್ ಅನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅಬ್ಜೆಕ್ಷನ್ ಗಳ ಬೇಸ್ ಮೇಲೆ ಅದನ್ನ ಅಂತಿಮ ಮಾಡಿ ಬಹುಶಃ ಜೂನ್ ನಿಂದ ಅದನ್ನ ಪ್ರಾಯೋಗಿಕವಾಗಿ ಈ ವರ್ಷದಿಂದಲೇ ಜಾರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಇನ್ನು ಹೈಯರ್ ಎಜುಕೇಶನ್ ಅಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಸೊ ನಿಮಗೆ ಗೊತ್ತಿದೆ NEP ಪ್ರಕಾರ ಡಿಗ್ರಿಯನ್ನ 4 ವರ್ಷಕ್ಕೆ ಏರಿಸಲಾಗಿದೆ, ರೈಟ್. ಸೊ 4 ವರ್ಷದ ಡಿಗ್ರಿಯನ್ನ ಇವರು ಕೈಬಿಟ್ಟು ಅಗೇನ್ ಈ ಹಳೆಯ ಪದ್ಧತಿ ಏನಿತ್ತು 3 ವರ್ಷ ಡಿಗ್ರಿ ಪ್ಲಸ್ 2 ವರ್ಷದ PG ಅದನ್ನೇ ಪುನಃ ಇವರು ಮತ್ತೆ ಜಾರಿಗೊಳಿಸ್ತಾ ಇದ್ರೆ 3 years ಡಿಗ್ರಿ ಅಂಡ್ 2 years PG ಅನ್ನ ಮಾಡಿ PhD ಅವಧಿಯನ್ನು ಕೂಡ ಈಗ UGC ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಇನ್ನ ಈ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿರುವಂತಹ ಹುದ್ದೆಗಳನ್ನ ಬೋಧಕೇತರ ಹುದ್ದೆಗಳನ್ನ ಕೂಡ ತುಂಬುತ್ತಾರಂತೆ. ಹಾಗೆ ಹೈಯರ್ ಎಜುಕೇಶನ್ ಅಲ್ಲಿ ಡಿಜಿಟಲ್ ಮತ್ತೆ ಫಿಸಿಕಲ್ ಎರಡೂ ರೀತಿಯ ಶಿಕ್ಷಣದ ಮೂಲ ಸೌಕರ್ಯಕ್ಕೆ ಒತ್ತು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಡಿಜಿಟಲ್ ಮತ್ತೆ ಫಿಸಿಕಲ್ ಅಂದ್ರೆ ಡಿಜಿಟಲ್ ಮತ್ತು ಭೌತಿಕ ರೀತಿಯಲ್ಲಿ ಎಲ್ಲಾ ರೀತಿಯಿಂದನೂ ಶಿಕ್ಷಣದ ಮೂಲ ಸೌಕರ್ಯವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮಾತೃಭಾಷೆಗೂ ಕೂಡ ಒತ್ತನ್ನು ಕೊಡ್ತಾರೆ. ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಹಿಂದಿಯನ್ನ ಕೇವಲ ಅದನ್ನ ಗ್ರೇಡಿಂಗಿಗೆ ಮಾತ್ರ ಆರಂಭದಿಂದಲೇ ಪರಿಗಣಿಸುವಂತಹ ಸಾಧ್ಯತೆ ಕೂಡ ಇದೆ. ಬಿಕಾಸ್ 5ನೇ ತರಗತಿಯವರೆಗೆ ಕಂಪಲ್ಸರಿಯಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನುವಂತಹ ಒಂದು ಶಿಫಾರಸನ್ನು ಕೂಡ ಪ್ರೊಫೆಸರ್ ಸುಖದೇವ್ ತೋರಟ್ ಅವರ ನಿಯೋಗ ಮಾಡಿದೆ ಅಂತ ನಾವು ಗಮನಿಸ್ತಾ ಇದೀವಿ. ಹಾಗೆ 12ನೇ ತರಗತಿವರೆಗೆ ಕನ್ನಡ ಅಥವಾ ಮಾತೃಭಾಷೆ ಶಿಕ್ಷಣದ ಮಾಧ್ಯಮವನ್ನಾಗಿ ಕೂಡ ಘೋಷಣೆ ಮಾಡುವಂತಹ ಒಂದು ಪಾಸಿಬಿಲಿಟಿ ಇದೆ. ಹಾಗೆ SSLC ಹಿಂದಿ ಪರೀಕ್ಷೆ ಬಗ್ಗೆ ಆಲ್ರೆಡಿ ಹೇಳಿದೆ. ಸೊ ಅದನ್ನು ಕೂಡ ಜಸ್ಟ್ ಒಂದು ಕನ್ಸಿಡರ್ ಆಗಿ ಗ್ರೇಡಿಂಗ್ ಮಾತ್ರ ಕನ್ಸಿಡರ್ ಮಾಡುವಂತ ಸಾಧ್ಯತೆ ಇದೆ. ಸೊ ಈ NEP ವಿರುದ್ಧವಾಗಿ, ಸೊ ಈ NEPಗೆ ಪರ್ಯಾಯವಾಗಿ ಬರ್ತಾ ಇರುವಂತಹ SEP ನಲ್ಲಿ ಏನು ಉತ್ತಮ ಅಂಶಗಳು ಇರಲಿದ್ದಾವೆ NEP ಗಿಂತ ಅನ್ನುವಂಥದ್ದು ಮಾತ್ರ ಕುತೂಹಲ ಕೆರಳಿಸಿರುವಂಥದ್ದು. ಬಿಕಾಸ್ NEP ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಬಿಕಾಸ್ ಕೌಶಲ್ಯಕ್ಕೆ ಒತ್ತು ಕೊಡಲಾಗ್ತಾ ಇದೆ. 5ನೇ ತರಗತಿಯಿಂದನೇ ಕೋಡಿಂಗು ಡಿಕೋಡಿಂಗ್ ಕಲಿಸ್ತಾ ಇದ್ದಾರೆ. ಬೇರೆ ಬೇರೆದಂತಹ ಸಾಕಷ್ಟು ರೀತಿಯ ಸುಧಾರಣೆಗಳನ್ನು ಕೂಡ ನಾವು ಅದರಲ್ಲಿ ನೋಡ್ತಾ ಇದೀವಿ. ಬಟ್ SEP ನಲ್ಲಿ ಏನು ಹೊಸದಾಗಿ ಅಂಶಗಳ ಸೇರ್ಪಡೆ ಆಗ್ತವೆ, ಏನು ವಿನೂತನವಾದಂತಹ ಕ್ರಮಗಳನ್ನ ತಗೊಳ್ಳುತ್ತೆ ಸರ್ಕಾರ ಅನ್ನುವಂಥದ್ದು ಅದು ಕ್ವಶನ್ ಮಾರ್ಕ್ ಆಗಿರುವಂಥದ್ದು. ಇದು ಅಂತಿಮವಾಗಿ ಡ್ರಾಫ್ಟ್ ನೋಟಿಫಿಕೇಶನ್ ಬಂದ ನಂತರ ನಮಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಾಗುವಂಥದ್ದು. ಬಟ್ ಈಗಂತೂ ಆಸ್ ಅಪ್ ನ ಒಂದು ಸ್ಪಷ್ಟತೆ ಇರಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಖಂಡಿತವಾಗಿಯೂ ಬದಲಾವಣೆ ಆಗೋದಿದೆ. ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗುವಂತಹ ಬದಲಾವಣೆ ಮುಂದೆ ವಿದ್ಯಾರ್ಥಿಗಳನ್ನ ಕೌಶಲ್ಯ ಭರಿತರನ್ನಾಗಿ, ಮೌಲ್ಯಾಧಾರಿತ ವ್ಯಕ್ತಿಗಳನ್ನಾಗಿ, ಹಾಗೆ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪೂರಕವಾದ ವಾತಾವರಣವನ್ನ ಕಲ್ಪಿಸಲಿಲ್ಲ ಅಂದ್ರೆ ಆ ಶಿಕ್ಷಣ ನೀತಿ ಖಂಡಿತವಾಗಿಯೂ ಫೇಲ್ ಆಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸರ್ಕಾರ ಅದು ರಾಜ್ಯ ಸರ್ಕಾರವೇ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ ಕೌಶಲ್ಯ ಆಧಾರಿತ, ಮೌಲ್ಯಾಧಾರಿತ, ಸ್ವಾವಲಂಬಿ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಪೂರಕವಾದ ವಾತಾವರಣವನ್ನ ಕಲ್ಪಿಸಿಕೊಡ್ಬೇಕು. ಒಂದು ವೇಳೆ ಅದರಲ್ಲಿ ಫೇಲ್ ಆದ್ರೆ ಖಂಡಿತವಾಗಿಯೂ ಶಿಕ್ಷಣ ವ್ಯವಸ್ಥೆ, ಆ ಶಿಕ್ಷಣ ಪದ್ಧತಿ ಫೇಲ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆಸ್ ಅಪ್ ನೌ 8ನೇ ಕ್ಲಾಸ್ ವರೆಗೆ ಪ್ರಾಥಮಿಕ ಶಿಕ್ಷಣ, 12th ವರೆಗೆ ಮರ್ಜ್ಡ್ ಆಗಿರುವಂತಹ ಹೈಸ್ಕೂಲ್ ಎಜುಕೇಶನ್ ಅನ್ನು ಕೊಡೋದಕ್ಕೆ ಈಗಾಗಲೇ ಅವರು ತೀರ್ಮಾನವನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಅಂತಿಮವಾದಂತಹ ಚರ್ಚೆಗಳ ಆಗಿ ಡ್ರಾಫ್ಟ್ ನೋಟಿಫಿಕೇಶನ್ ಬಂದ ನಂತರ, ಅಬ್ಜೆಕ್ಷನ್ಗಳ ನಂತರ ಫೈನಲ್ ಆಗಿ ಬರುವಂತಹ ಒಂದು SEP 2020ರ ಅನುಮೋದನೆಯೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿಗೆ ಇದನ್ನು ಜಾರಿಗೊಳಿಸೋರಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಬಟ್ ನಿಜಕ್ಕೂ ಇದು ಶಿಕ್ಷಣದಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ. ಬಿಕಾಸ್ NEPಯನ್ನ ಅಪೋಸ್ ಮಾಡಿದಂತಹ ಕೆಲವು ರಾಜ್ಯಗಳ ಪೈಕಿ ಕರ್ನಾಟಕ ಕೂಡ ಒಂದು. ಸೊ ಈಗ NEPಗೆ ಪರ್ಯಾಯವಾಗಿ NEPಯನ್ನೇ ಮೀರಿಸುವಂತಹ ವ್ಯವಸ್ಥೆಯನ್ನ ಏನಾದರೂ ಸರ್ಕಾರ ತಗೊಂಡು ಬರುತ್ತಾ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಪ್ರಶ್ನೆ ಆಗಿರುತ್ತೆ. NEPಯನ್ನ ಮೀರಿಸುವಂತಹ ಕ್ರಮಗಳು ಏನೇನು ಬರಬಹುದು ಅನ್ನೋದನ್ನ ಖಂಡಿತವಾಗಿ ನೋಡೋಣ. ಸೊ ಇದಿಷ್ಟು SEP 2026ರ ಹೈಲೈಟ್ಸ್ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.